Hello dear students, welcome back to the discussion on setting up of a new business enterprise. In the last session, we were discussed about the steps in setting up of a new enterprise. Only first 4 steps are discussed, like identifying business opportunities, discovery of an idea, selection of an idea, and a preliminary investigation of a project or a project proposal. During this session, we will discuss the remaining steps of setting up of a new business enterprise, like feasibility study, project appraisal, feasibility report, determination of objectives, designing a business plan, resource staging, setting up the enterprise, and managing the enterprise. First of all, let me discuss the feasibility study, or it is also called as undertaking various research. Under this feasibility study, we have to study 4 important aspects. One is technical aspect. Under this, the careful scrutiny and analysis should be made on location, size of the plant layout, raw materials availability and labor, plant and equipment, infrastructure, foreign collaborations, transportation, etc. So technical aspect in the sense, ಇಲ್ಲಿ ನಾವು ಲೊಕೇಶನ್ ಬಗ್ಗೆ ಹೆಚ್ಚು ಸ್ಕ್ರೂಟಿನಿ ಮಾಡಬೇಕಾಗ್ತದೆ. ಯಾವ ಲೊಕೇಶನ್ ಆಯ್ಕೆ ಮಾಡ್ಕೊಳ್ಬೇಕು ಅನ್ನೋದು ತುಂಬಾ ಮುಖ್ಯ ಆಗ್ತದೆ ಇಲ್ಲಿ. ದೆನ್ ಪ್ಲಾಂಟ್ ಸೈಜ್ ಹೇಗಿರಬೇಕು ಅಂದರೆ ವೆದರ್ ಇಸ್ ಎ ಲಾರ್ಜ್ ಸ್ಕೇಲ್, ಸ್ಮಾಲ್ ಸ್ಕೇಲ್, ಮೀಡಿಯಂ ಸ್ಕೇಲ್, ದ ಸೈಜ್ ಆಫ್ ದ ಪ್ಲಾಂಟ್. ದ ಲೇಔಟ್ ಹೇಗಿರಬೇಕು, ವೆದರ್ ನಮ್ಮ ಬಿಸ್ನೆಸ್ ಪ್ರೊಸೆಸಿಂಗ್ ಯೂನಿಟ್ ಇದೆಯೋ ಅಥವಾ ಸರ್ವಿಸ್ ಪ್ರೊವೈಡಿಂಗ್ ಇದೆಯೋ, ಓನ್ಲಿ ಟ್ರೇಡಿಂಗ್ ಇದೆಯೋ, ದಟ್ ಇಸ್ ಡಿಪೆಂಡ್ ಅಪಾನ್ ದ ನೇಚರ್ ಆಫ್ ಬಿಸ್ನೆಸ್. ವಿ ಹ್ಯಾವ್ ಟು ಸೆಟ್ ದ ಲೇಔಟ್. ಅದು ಕೂಡ ತುಂಬಾ ಮುಖ್ಯ ಆಗ್ತದೆ ಇಲ್ಲಿ ಫಿಸಿಬಿಲಿಟಿ ಸ್ಟಡಿಯಲ್ಲಿ. ದೆನ್ ರಾ ಮೆಟೀರಿಯಲ್ ಅವೈಲೇಬಲ್ ಇದಾವೋ ಇಲ್ಲ ನೋಡ್ಕೊಳ್ಬೇಕು, ಎಷ್ಟು ಮಟ್ಟಿಗೆ ಅವೈಲೇಬಲ್ ಇದೆ, ನಮಗೆ ಬೇಕಾದ ಲೇಬರ್ ಅದಾರೋ ಇಲ್ಲ ನೋಡ್ಕೊಳ್ಬೇಕು, ಪ್ಲಾಂಟ್ ಅಂಡ್ ಎಕ್ವಿಪ್ಮೆಂಟ್ ಇನ್ಫ್ರಾಸ್ಟ್ರಕ್ಚರ್ ಎಲ್ಲ ಸರಿಯಾಗಿ ಸಿಗ್ತಾವೋ ಇಲ್ಲ ನೋಡ್ಕೊಳ್ಬೇಕು. ಏನಾದ್ರು ಫಾರಿನ್ ಕೊಲಾಬರೇಷನ್ ಇದ್ರೆ ಅದು ಕೂಡ ಮುಖ್ಯ ಆಗ್ತದೆ ಇಲ್ಲಿ. ದೆನ್ ಟ್ರಾನ್ಸ್ಪೋರ್ಟೇಷನ್ ಫೆಸಿಲಿಟಿ ಕೂಡ ಅತ್ಯಂತ ಮುಖ್ಯ ಆಗ್ತದೆ. ಸೊ ಫಿಸಿಬಿಲಿಟಿ ಸ್ಟಡಿ ಒಳಗೆ ಟೆಕ್ನಿಕಲ್ ಆಸ್ಪೆಕ್ಟ್ ತುಂಬಾ ಮುಖ್ಯ ಆಗ್ತದೆ ಅಂತ ಹೇಳ್ಬೋದು. ದೆನ್ ಫೈನಾನ್ಷಿಯಲ್ ಆಸ್ಪೆಕ್ಟ್ ಇಸ್ ಆಲ್ಸೋ ಇಂಪಾರ್ಟೆಂಟ್ ಹಿಯರ್. ಫೈನಾನ್ಷಿಯಲ್ ಅಕೌಂಟೆಂಟ್ಸ್ ಆರ್ ಫೈನಾನ್ಷಿಯಲ್ ಅನಾಲಿಸ್ಟ್ ವಿಲ್ ಅಡ್ವೈಸ್ ಆನ್ ದಿಸ್ ಆಸ್ಪೆಕ್ಟ್. Analysis of various sources of finance, break-even point, payment of interest or dividend for borrowed funds will be made. ನಾವು ಪ್ರಿಲಿಮಿನರಿ ಇನ್ವೆಸ್ಟಿಗೇಷನ್ ಒಳಗೆ ಎಲ್ಲ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿರ್ತೀವಿ. ಈಗ ಈ ಸ್ಟೆಪ್ ದಲ್ಲಿ ನಾವು ಅದನ್ನ ಒಬ್ಬ ಎಕ್ಸ್ಪರ್ಟ್ ಕಡೆ ತಗೊಂಡು ಹೋಗಿ ಅವ್ರ ಕಡೆ ಅನಾಲಿಸಿಸ್ ಮಾಡಬೇಕು. ಎಷ್ಟರ ಮಟ್ಟಿಗೆ ಫೈನಾನ್ಸಿಯಲಿ ನಮ್ಮ ಪ್ರಾಜೆಕ್ಟ್ ಫಿಸಿಬಲ್ ಆಗ್ತದೋ ಇಲ್ಲೋ ಅಂತ ನೋಡ್ಕೊಳ್ಬೇಕು. ಯಾಕಂದ್ರೆ ಎಷ್ಟು ಅರ್ನಿಂಗ್ ಬರ್ಬೋದು, ಎಷ್ಟು ರೆವೆನ್ಯೂ ಜನರೇಟ್ ಆಗ್ಬೋದು, ಮಾರ್ಕೆಟ್ ಡಿಮ್ಯಾಂಡ್ ಏನಾಗಿರ್ತದ, ನಮಗೆ ಸೋರ್ಸಸ್ ಆಫ್ ಫೈನಾನ್ಸ್ ಏನೇನಿವೆ, ದೆನ್ ಬ್ರೇಕ್ ಇವನ್ ಪಾಯಿಂಟ್ ಯಾವ ಲೆವೆಲ್ ಬರ್ಬೋದು. ನಾವು ಸಾಲ ತಗೊಂಡು ಏನಾದ್ರು ಬಿಸ್ನೆಸ್ ಮಾಡ್ತಿದ್ವಿ ಅಂದ್ರೆ ಅದಕ್ಕೆ ಡಿವಿಡೆಂಡ್ ಇಂಟ್ರೆಸ್ಟ್ ಕೊಡ್ಬೇಕಾಗ್ತದೆ. ಸೊ ಶೇರ್ಗಳ ಮೂಲಕ ಏನಾದ್ರು ಹಣ ತಗೊಂಡಿದ್ರೆ ಅದಕ್ಕೆ ಡಿವಿಡೆಂಡ್ ಕೊಡ್ಬೇಕಾಗ್ತದೆ. ಸೊ ಅವೆಲ್ಲವೂ ಕೂಡ ಅನಾಲಿಸಿಸ್ ಮಾಡಿಕೊಂಡೇ ನಾವು ನೆಕ್ಸ್ಟ್ ಸ್ಟೆಪ್ ಹೋಗ್ಬೇಕಾಗಿರ್ತದೆ. ಹೀಗಾಗಿ ಫೈನಾನ್ಷಿಯಲ್ ಆಸ್ಪೆಕ್ಟ್ ಸ್ಟಡಿ ಮಾಡೋದು ತುಂಬಾ ಮುಖ್ಯ ಅಂತ ಹೇಳ್ಬೋದು. ದೆನ್ ಮಾರ್ಕೆಟಬಿಲಿಟಿ ಅವರ್ ಕಮರ್ಷಿಯಲ್ ಆಸ್ಪೆಕ್ಟ್ ಕೂಡ ನಾವು ಸ್ಟಡಿ ಮಾಡಬೇಕಾಗ್ತದೆ. ಇಟ್ ಇನ್ವಾಲ್ವ್ಸ್ study of market situations, anticipated future market, demand and supply conditions, consumer taste and preferences, competition, potential buyers. ಸೊ ಮಾರ್ಕೆಟ್ಗೆ ಸಂಬಂಧಪಡ್ತಕ್ಕಂಥ ಹಲವಾರು ವಿಷಯವಾಗಿ ನಾವು ಅಧ್ಯಯನ ಮಾಡಬೇಕಾಗ್ತದೆ. ಯಾಕಂದ್ರೆ ಡಿಮ್ಯಾಂಡ್ ಅಂಡ್ ಸಪ್ಲೈ ಕಂಡೀಷನ್ಸ್ ಏನಿದೆ ಗೊತ್ತಾಗಬೇಕು, ಫ್ಯೂಚರ್ ಮಾರ್ಕೆಟ್ ಕಂಡೀಷನ್ ಏನಾಗಬಹುದು ತಿಳ್ಕೊಳ್ಬೇಕಾಗ್ತದೆ. ಕನ್ಸ್ಯೂಮರ್ ಯಾವ ರೀತಿಯಾಗಿರ್ತಕ್ಕಂಥ ಟೇಸ್ಟ್ ಮತ್ತು ಪ್ರಿಫರೆನ್ಸ್ ಗಳನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಅನ್ನೋದು ಮುಖ್ಯ ಆಗ್ತದೆ. ಕಾಂಪಿಟೇಷನ್ ಯಾವ ಲೆವೆಲ್ ಇದೆ ನೋಡ್ಕೋಬೇಕು, ಪೊಟೆನ್ಶಿಯಲ್ ಬಯರ್ಸ್ ಏನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಅನ್ನೋದು ಗೊತ್ತಾಗಬೇಕು. ಸೊ ಅದಕ್ಕೆ ಮಾರ್ಕೆಟಬಿಲಿಟಿ ಅಥವಾ ಕಮರ್ಷಿಯಲ್ ಆಸ್ಪೆಕ್ಟ್ ನಲ್ಲಿ ಕೂಡ ನಾವು ಸ್ಟಡಿ ಮಾಡಬೇಕಾಗ್ತದೆ. Then socio-economic aspect is also very important. This study is important to determine the extent to which the project is meeting its social and economic objectives of the development. It involves social cost benefit analysis for testing national profitability. It helps to the contribution of the project towards employment generation, income distribution, foreign exchange savings, development of backward regions, etc. ಇಲ್ಲಿ ಸಾಮಾಜಿಕ ಮತ್ತು ಆರ್ಥಿಕ ವಿಚಾರವಾಗಿ ಕೂಡ ನಾವು ಸಾಕಷ್ಟು ಅಧ್ಯಯನ ಮಾಡಬೇಕು. ಯಾಕಂದ್ರೆ ನಮ್ಮ ಸಂಸ್ಥೆಯು ಒಂದು ಸಮಾಜದ ಭಾಗವಾಗಿರೋದ್ರಿಂದ ನಾವು ಸಮಾಜಕ್ಕೆ ಏನು ಕೊಡುಗೆ ಕೊಡ್ತಾ ಇದೀವಿ ಅನ್ನೋದು ಮುಖ್ಯ ಆಗ್ತದೆ. ನಾವು ಎಂಪ್ಲಾಯ್ಮೆಂಟ್ ಜನರೇಟ್ ಮಾಡೋದಾಗಿರ್ಬೋದು, ಅಥವಾ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಇಂಪ್ರೂವ್ ಮಾಡೋದಾಗಿರ್ಬೋದು, ಕ್ವಾಲಿಟಿ ಪ್ರಾಡಕ್ಟ್ ಕೊಡುವಂತದ್ದಾಗಿರ್ಬೋದು. ಒಟ್ಟಲ್ಲಿ ನಮ್ಮಿಂದ ದಟ್ ಸಮಾಜಕ್ಕೆ ಮತ್ತು ಆರ್ಥಿಕ ಪ್ರಗತಿ ಯಾವ ರೀತಿಯಾಗಿ ಪೂರಕವಾಗಿ ನಾವು ಅದಕ್ಕೆ ನಿಭಾಯಿಸ್ಕೊಂಡು ಹೋಗ್ತೀವಿ ಅನ್ನೋದು ಮುಖ್ಯ ಆಗ್ತದೆ. ಹೀಗಾಗಿ ಅದನ್ನು ಕೂಡ ನಾವು ಫಿಸಿಬಿಲಿಟಿ ಸ್ಟಡಿಯಲ್ಲಿ ಮಾಡಬೇಕಾಗ್ತದೆ. ದೆನ್ ನೆಕ್ಸ್ಟ್ ಸ್ಟೆಪ್ ಹಿಯರ್ ಇಸ್ ದಟ್ ಇಸ್ ಅ ಪ್ರಾಜೆಕ್ಟ್ ಅಪ್ರೈಸಲ್. ಈಗ ನಾವು ಫಿಸಿಬಿಲಿಟಿ ಸ್ಟಡಿ ಮಾಡಿದೀವಿ, ಆ ಫಿಸಿಬಿಲಿಟಿ ಸ್ಟಡಿ ಒಳಗ ಏನ್ ಆಗಿದೆ ಅದನ್ನ ಅಪ್ರೈಸಲ್ ಮಾಡುವಂತದ್ದು ಇಲ್ಲಿ ನಡೀತದೆ. ಅಂದ್ರೆ ಅನಾಲಿಸಿಸ್ ಮಾಡೋದು. ಎಕ್ಸ್ಪರ್ಟ್ಸ್ ಗಳು ಅದನ್ನ ಕೂಲಂಕಷವಾಗಿ ಪರಿಶೀಲನೆ ಮಾಡಿ ಯಾವ್ದು ಚೆನ್ನಾಗಿದೆ, ಯಾವ್ದು ಸರಿ ಇಲ್ಲ, ಒಂದು ಪರ್ಫೆಕ್ಟ್ ಡಿಸಿಷನ್ ತಗೊಳಕ್ಕೆ ಇದು ಅನುಕೂಲ ಮಾಡಿಕೊಡ್ತದೆ ಈ ಅನಾಲಿಸಿಸ್ ನಿಂದ.
ಸೊ ಇನ್ ಡೆಪ್ತ್ ಅನಾಲಿಸಿಸ್ ಮೇಡ್ ಟು ಡಿಸೈಡ್ ಸೆಲೆಕ್ಷನ್ ಆರ್ ರಿಜೆಕ್ಷನ್ ಆಫ್ ದ ಪ್ರಾಜೆಕ್ಟ್. ಸೊ ಪ್ರಾಜೆಕ್ಟ್ ಅನ್ನ ನಾವು ಸೆಲೆಕ್ಟ್ ಮಾಡಬೇಕು ಅಥವಾ ರಿಜೆಕ್ಟ್ ಮಾಡಬೇಕು ಅನ್ನೋದು ಇಲ್ಲೇ ಡಿಸೈಡ್ ಮಾಡಬೇಕಾಗ್ತದೆ. ದೆನ್ ಆಫ್ಟರ್ ಪ್ರಾಜೆಕ್ಟ್ ಅಪ್ರೈಸಲ್ ವಿ ಹ್ಯಾವ್ ಟು ಗೋ ಫಾರ್ ಪ್ರಿಪರೇಷನ್ ಆಫ್ ಫಿಸಿಬಿಲಿಟಿ ಸ್ಟಡಿ, ಫಿಸಿಬಿಲಿಟಿ ರಿಪೋರ್ಟ್. ಈಗ ಫಿಸಿಬಿಲಿಟಿ ಸ್ಟಡಿ ಮಾಡಿದೀವಿ ಮತ್ತು ಅಪ್ರೈಸಲ್ ಮಾಡಿದೀವಲ್ಲ, ಅದನ್ನ ಈಗ ರಿಪೋರ್ಟ್ ರೂಪದಲ್ಲಿ ನೀಡೋದು. ಯಾಕಂದ್ರೆ ಸೆಲೆಕ್ಟ್ ಮಾಡಿದೀವಪ್ಪ ಅಂತಂದ್ರೆ ಅದಕ್ಕೆ ರಿಪೋರ್ಟ್ ರೆಡಿ ಮಾಡಬೇಕು. ಸೊ ಇಟ್ ಈಸ್ ದ ಫೈನಲ್ ಕನ್ಕ್ಲೂಷನ್ ಡ್ರಾನ್ ಅಬೌಟ್ ದ ಬಿಸ್ನೆಸ್ ಆಫ್ಟರ್ ಕಂಡಕ್ಟಿಂಗ್ ದ ಫಿಸಿಬಿಲಿಟಿ ಸ್ಟಡಿ. It includes the confirmation of the proposed project. The findings and recommendations are presented in a report. It is helpful for getting clearance from the government to determine the viability of the venture, to plan realistic goals, to identify possible roadblocks, and for applying loans from financial institutions. ಸೊ ಇಲ್ಲಿ ನಾವು ಫಿಸಿಬಿಲಿಟಿ ರಿಪೋರ್ಟ್ ಯಾಕೆ ರೆಡಿ ಮಾಡಬೇಕು, ಆಕ್ಚುಲಿ ಇದೊಂದು ಡಾಕ್ಯುಮೆಂಟೇಶನ್ ಇರ್ತದೆ ಮತ್ತು ಫಿಸಿಬಿಲಿಟಿ ಸ್ಟಡಿ ಏನ್ ಮಾಡಿರ್ತೀವಲ್ಲ ಅದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಇದರಲ್ಲಿ ಇರ್ತದೆ. ಅಂದ್ರೆ ನಾವು ಏನ್ ಫೈಂಡಿಂಗ್ಸ್ ಕಾಣ್ಬೋದು ಫಿಸಿಬಿಲಿಟಿ ಸ್ಟಡಿ ಒಳಗೆ ಮತ್ತು ನಾವು ಏನ್ ರೆಕಮೆಂಡ್ ಮಾಡಬಹುದು ಅದನ್ನ ಈ ಒಂದು ರಿಪೋರ್ಟ್ ನಲ್ಲಿ ನೀಡಬೇಕಾಗಿರ್ತದೆ. ದೆನ್ ಏನೇನು ಹಿಂಡ್ರನ್ಸಸ್ ಇದ್ರೆ ಅಥವಾ ಗವರ್ಮೆಂಟ್ ಗೆ ಸಂಬಂಧಪಡುವ ಹಾಗೆ ಏನಾದ್ರು ನಾವು ಕ್ಲಿಯರೆನ್ಸ್ ತಗೊಳ್ಬೇಕಾಗಿತ್ತು ಅಂದ್ರೆ ಈ ರಿಪೋರ್ಟ್ ತುಂಬಾ ಮುಖ್ಯ ಆಗ್ತದೆ. ದೆನ್ ನೆಕ್ಸ್ಟ್ ಸ್ಟೆಪ್ ಹಿಯರ್ ಇಸ್ ಡಿಟರ್ಮಿನೇಷನ್ ಆಫ್ ಅಬ್ಜೆಕ್ಟಿವ್ಸ್. ಆಫ್ಟರ್ ಟೇಕಿಂಗ್ ದ ಫಿಸಿಬಿಲಿಟಿ ರಿಪೋರ್ಟ್ ನಾವು ವಿ ಹ್ಯಾವ್ ಟು ಗೋ ಫಾರ್ ದ ಡಿಟರ್ಮಿನೇಷನ್ ಆಫ್ ಅಬ್ಜೆಕ್ಟಿವ್ಸ್. ಈಗ ನಾವು ನಮ್ಮ ಸಂಸ್ಥೆಗೆ ಏನ್ ಬೇಕು ಆ ಅಬ್ಜೆಕ್ಟಿವ್ ಗಳನ್ನ ಸೆಟ್ ಮಾಡ್ಕೊಳ್ಬೇಕಾಗ್ತದೆ. ಸೊ ದ ನೆಕ್ಸ್ಟ್ ಸ್ಟೆಪ್ ಇನ್ ಸೆಟ್ಟಿಂಗ್ ಅಪ್ ಆಫ್ ಬಿಸಿನೆಸ್ ಎಂಟರ್ಪ್ರೈಸ್ ಇಸ್ ಡಿಟರ್ಮೈನಿಂಗ್ ದ ಅಬ್ಜೆಕ್ಟಿವ್ಸ್ ಆಫ್ ದ ಬಿಸಿನೆಸ್. Objectives are the goals of a business venture. Objectives are the ends towards which activities of the organization are directed. ಇವು ಮುಖ್ಯವಾಗಿ ನಾವೊಂದು ಆರ್ಗನೈಸೇಷನ್ ಮಾಡ್ತಾ ಇದ್ದೀವಿ ಅಂತಂದ್ರೆ ಅದಕ್ಕೆ ಗೋಲ್ ಇರಬೇಕಾಗ್ತದೆ. ಅದೊಂದು ಸ್ಪೆಸಿಫಿಕ್ ಆಗಿರ್ತಕ್ಕಂಥ ಗೋಲ್ ಇರಬೇಕಾಗ್ತದೆ ಅಥವಾ ಒಂದು ಟೈಮ್ ಫ್ರೇಮ್ ಇರಬೇಕು, ಒಂದು ಏನೋ ಫೋಕಸ್ ಇರಬೇಕು. ನಮ್ಮ ಸಂಸ್ಥೆ ಈ ನಿಟ್ಟಿನಡಿಗೆ ಹೋಗ್ತಾ ಇದೆ ಅನ್ನೋಂಥದ್ದಾಗಬೇಕು. ಆ ಒಂದು ನಿಟ್ಟಿನೊಳಗೆ ನಮ್ಮ ಸಂಸ್ಥೆಯಲ್ಲಿರ್ತಕ್ಕಂಥ ಚಟುವಟಿಕೆಗಳು ನಡೀತಿರ್ಬೇಕಾಗ್ತದೆ. ಹೀಗಾಗಿ ಈ ಅಬ್ಜೆಕ್ಟಿವ್ಸ್ ಡಿಟರ್ಮಿನೇಷನ್ ಮಾಡೋದು ತುಂಬಾ ಮುಖ್ಯ ಅಂತ ಹೇಳ್ಬೋದು. The entrepreneurs stress the need for high achievements. The objective must be realistic in nature, specific, time-framed, measurable, and focused. ಈ ಅಬ್ಜೆಕ್ಟಿವ್ಸ್ ಡಿಟರ್ಮೈನ್ ಮಾಡಬೇಕಾಗಿತ್ತಂದ್ರೆ ಯಾವ ಏರಿಯಾದೊಳಗೆ ನಾವು ಫೋಕಸ್ ಮಾಡಬೇಕಾಗ್ತದೆ ಅನ್ನೋದು ಮುಖ್ಯ ಆಗ್ತದೆ. ಸೊ ವಿ ಕ್ಯಾನ್ ಟೇಕ್ ಒನ್ ಎಕ್ಸಾಂಪಲ್ ಫಾರ್ ದಟ್ ಹಿಯರ್, ಇಂಪ್ರೂವ್ಮೆಂಟ್ ಆಫ್ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಆಫ್ ಸೊಸೈಟಿ. ಸೊ ನಮ್ಮ ಅಬ್ಜೆಕ್ಟಿವ್ ಏನಿರ್ಬೋದು, ನಮ್ಮ ಸೊಸೈಟಿಯ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಇಂಪ್ರೂವ್ ಮಾಡೋದೇ ನಮ್ಮ ಉದ್ದೇಶ ಇರ್ಬೋದು. ದಟ್ ಇಸ್ ಒನ್. ದೆನ್ ಮತ್ತೇನಿರ್ಬೋದಪ್ಪ ಅಬ್ಜೆಕ್ಟಿವ್ ಸೆಟ್ ಮಾಡಬೇಕಾದ್ರೆ ಜನರೇಷನ್ ಆಫ್ ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್, ಇದೊಂದು ಸೋಷಿಯಲ್ ಆಸ್ಪೆಕ್ಟ್ ಆಗ್ತದೆ. ದೆನ್ ಎಕ್ಸ್ಪಾನ್ಷನ್ ಅಂಡ್ ಡೈವರ್ಸಿಫಿಕೇಶನ್ ಆಫ್ ಬಿಸ್ನೆಸ್, ನಮ್ಮ ಆರ್ಗನೈಸೇಷನ್ ಎಕ್ಸ್ಪಾನ್ಷನ್ ಮಾಡ್ಕೋಕೆ ಒಂದು ಒಳ್ಳೆ ಅಬ್ಜೆಕ್ಟ್ ಆಗ್ತದೆ. ದೆನ್ ಕಾಸ್ಟ್ ಕಂಟ್ರೋಲ್ ಅಂಡ್ ಇಂಪ್ರೂವ್ಮೆಂಟ್ ಇನ್ ಪ್ರೊಡಕ್ಟಿವಿಟಿ, ನಮ್ಮ ಸಂಸ್ಥೆಯಲ್ಲಿರ್ತಕ್ಕಂತಹ ಖರ್ಚನ್ನು ಕಡಿಮೆ ಮಾಡ್ಕೊಳ್ಳೋದು ಮತ್ತು ಪ್ರೊಡಕ್ಟಿವಿಟಿನ ಹೆಚ್ಚು ಮಾಡೋದು, ಇದೊಂದು ಒಳ್ಳೆಯದು. ಬಿಲ್ಡಿಂಗ್ ಮ್ಯಾನೇಜ್ಮೆಂಟ್ ಸ್ಕಿಲ್ ಫಾರ್ ಫ್ಯೂಚರ್, ಸೊ ಭವಿಷ್ಯಕ್ಕೆ ಬೇಕಾಗಿರ್ತಕ್ಕಂಥ ಮ್ಯಾನೇಜ್ಮೆಂಟ್ ಸ್ಕಿಲ್ ಅನ್ನ ನಾವು ರೆಡಿ ಮಾಡ್ಕೊಳ್ಬೇಕಾಗಿದೆ ಅನ್ನೋಂಥದ್ದು ಕೂಡ ಒಂದು ಉದ್ದೇಶ ಆಗಬಹುದು. ದೆನ್ ಕ್ರಿಯೇಷನ್ ಆಫ್ ನ್ಯೂ ಬಿಸ್ನೆಸ್ ಅಪಾರ್ಚುನಿಟೀಸ್, ಸೊ ಭವಿಷ್ಯದಲ್ಲಿ ನಾವು ಹೊಸ ಹೊಸ ಉದ್ಯೋಗದ ಅವಕಾಶಗಳನ್ನ ಸೃಷ್ಟಿಸ್ತಾ ಇದ್ದೀವಿ ಅನ್ನುವಂತಹ ಒಂದು ನಿಟ್ಟಿನಲ್ಲೂ ಕೂಡ ನಮ್ಮ ಉದ್ದೇಶ ಇಟ್ಕೊಳ್ಬಹುದು. ಅರ್ನಿಂಗ್ ಸ್ಪೆಸಿಫಿಕ್ ಅಮೌಂಟ್ ಆಫ್ ಪ್ರಾಫಿಟ್, ಸೊ ಫಿಕ್ಸ್ ಆಗಿ ನಾವು ಈ ವರ್ಷದೊಳಗೆ ಒಂದು 10 ಕೋಟಿ ರೂಪಾಯಿ ಲಾಭ ಮಾಡ್ಕೊಳ್ಬೇಕು ಅಥವಾ ಒಂದು 100 ಕೋಟಿ ರೂಪಾಯಿ ಟರ್ನ್ ಓವರ್ ಮಾಡಬೇಕು, ಈ ತರ ಏನೋ ಒಂದು ನಾವು ಫಿಕ್ಸ್ ಮಾಡ್ಕೊಳ್ಬೇಕಾಗ್ತದೆ. ಇಂಥ ಒಳಗೆ ನಾವು ಡಿಟರ್ಮಿನೇಷನ್ ಆಫ್ ಅಬ್ಜೆಕ್ಟಿವ್ಸ್ ಅಂತ ಕರಿಬಹುದಾಗಿದೆ. ದೆನ್ ದ ನೆಕ್ಸ್ಟ್ ಸ್ಟೆಪ್ ಹಿಯರ್ ಇಸ್ ಪ್ರಿಪರೇಷನ್ ಆಫ್ ಬಿಸ್ನೆಸ್ ಪ್ಲಾನ್. ಈಗ ಬಿಸ್ನೆಸ್ ಪ್ಲಾನ್ ತಯಾರು ಮಾಡಬೇಕಾಗಿದೆ. ಈಗಾಗಲೇ ನಾವು ಫಿಸಿಬಿಲಿಟಿ ಸ್ಟಡಿ ಮಾಡಿದೀವಿ, ಫಿಸಿಬಿಲಿಟಿ ಅನಾಲಿಸಿಸ್ ಮಾಡಿದೀವಿ. ದೆನ್ ಅದಾದ್ಮೇಲೆ ಫಿಸಿಬಿಲಿಟಿ ರಿಪೋರ್ಟ್ ರೆಡಿ ಆಗಿದೆ, ನಮ್ಮ ಬಿಸ್ನೆಸ್ ನ ಅಬ್ಜೆಕ್ಟಿವ್ಸ್ ಗಳನ್ನ ಡಿಟರ್ಮೈನ್ ಮಾಡಿದೀವಿ. ಈಗ ಬಿಸ್ನೆಸ್ ಪ್ಲಾನ್ ರೆಡಿ ಆಗಬೇಕು. ಸೊ ವಾಟ್ ಇಸ್ ದಿಸ್ ಬಿಸ್ನೆಸ್ ಪ್ಲಾನ್? ಇಟ್ ಇಸ್ ಅ ರಿಟನ್ ಡಾಕ್ಯುಮೆಂಟ್. It discusses all relevant internal and external elements affecting startup. It is the integration of functions or plans. This plan is further used to achieve the realistic short-term and long-term goals of the new venture. So, ಇದೇನಾಗಿದೆ ಅಂದ್ರೆ ಇದೊಂದು ದಾಖಲೆ, ಬರವಣಿಗೆ ರೂಪದಲ್ಲಿರ್ತಕ್ಕಂಥ ದಾಖಲೆ. ಇದ್ರೊಳಗೆ ನಮ್ಮ ಒಂದು ಬಿಸ್ನೆಸ್ ಏನ ಆ ಪ್ರಾಜೆಕ್ಟ್ ಏನ ಮಾಡಾಕತ್ತಿದೀವಿ, ತಗೊಂಡಿದೀವಿ, ಆ ಪ್ರಾಜೆಕ್ಟ್ ಗೆ ಇಂಟರ್ನಲ್ ಮತ್ತು ಎಕ್ಸ್ಟರ್ನಲ್ ಎಲಿಮೆಂಟ್ಸ್ ಯಾವ ಅಫೆಕ್ಟ್ ಮಾಡ್ತಾನೋ ಅದೆಲ್ಲ ಡೀಟೇಲ್ಸ್ ಇದರಲ್ಲಿ ಇರ್ತದೆ. ನಮ್ಮ ಪ್ರತಿಯೊಂದು ಫಂಕ್ಷನ್ಸ್ ಮತ್ತು ಪ್ಲಾನ್ಸ್ ಅವೆಲ್ಲ ಇಂಟಿಗ್ರೇಟ್ ಮಾಡಿರ್ತಕ್ಕಂಥ ಒಂದು ರಿಪೋರ್ಟ್ ಇದರಲ್ಲಿ ಇರ್ತದೆ. ದೆನ್ ಸೊ ಆ ಪ್ಲಾನ್ ಏನ್ ಯೂಸ್ ಮಾಡೋರ್ತೀವಿ ದಟ್ ರಿಯಲಿಸ್ಟಿಕ್ ಆಗಿ ಶಾರ್ಟ್ ಟರ್ಮ್ ಮತ್ತು ಲಾಂಗ್ ಟರ್ಮ್ ಗೋಲ್ಸ್ ನ ಅಚೀವ್ ಮಾಡೋಕೆ ಆ ಪ್ಲಾನ್ ಬಹಳಷ್ಟು ಹೆಲ್ಪ್ಫುಲ್ ಆಗ್ತದೆ ಅಂತ ಹೇಳ್ಬೋದು. ಅಂತ ಒಂದು ಪ್ಲಾನ್ ನಾವು ಬಿಸ್ನೆಸ್ ಪ್ಲಾನ್ ಅಂತ ಹೇಳ್ಬೋದು. ಸೊ ಹಾಗಾದ್ರೆ ಈ ಬಿಸ್ನೆಸ್ ಪ್ಲಾನ್ ಯಾಕೆ ಬೇಕು ಅನ್ನೋದು ನೋಡೋದಾದ್ರೆ, ಫಾರ್ ಸೆಲ್ಫ್ ಅಸೆಸ್ಮೆಂಟ್ ಬೈ ದ ಎಂಟರ್ಪ್ರಿನ್ಯೂರ್. ನಾವೇ ನಮ್ಮ ಬಿಸ್ನೆಸ್ ನಲ್ಲಿ ನಾವು ಅಸೆಸ್ಮೆಂಟ್ ಮಾಡ್ಕೋಬೇಕಾದ್ರೆ ಇದು ಬಿಸ್ನೆಸ್ ಪ್ಲಾನ್ ತುಂಬಾ ಹೆಲ್ಪ್ಫುಲ್ ಆಗ್ತದೆ. ದೆನ್ ಮೇಂಟೈನಿಂಗ್ ಬಿಸ್ನೆಸ್ ಫೋಕಸ್, ನಾವು ಏನ್ ಟಾರ್ಗೆಟ್ ಇಟ್ಕೊಂಡಿದೀವೋ ಆ ನಿಟ್ಟಿನಲ್ಲಿ ಸಾಕ್ತಾ ಇದೀವಲ್ಲ ಅಂತ ನೋಡ್ಕೊಳ್ಳೋಕೆ. ದೆನ್ ಅಂಡರ್ಸ್ಟ್ಯಾಂಡಿಂಗ್ ಕನ್ಸ್ಯೂಮರ್ಸ್ ಅಂಡ್ ಕಾಂಪಿಟೇಟರ್ಸ್, ನಾವು ಇದು ರಿಪೋರ್ಟ್ ಎಲ್ಲ ಹಾಕಿರ್ತೀವಿ. ಕನ್ಸ್ಯೂಮರ್ ಬಗ್ಗೆ ಇನ್ಫಾರ್ಮೇಶನ್ ಇರ್ತದೆ, ಕಾಂಪಿಟೇಟರ್ ಬಗ್ಗೆ ಇರ್ತದೆ, ಸಪ್ಲೈಯರ್ ಬಗ್ಗೆ ಇನ್ಫಾರ್ಮೇಶನ್ ಇರ್ತದೆ. ಸೊ ಅವರ ಬಗ್ಗೆ ತಿಳ್ಕೋಕು ಕೂಡ ಇಲ್ಲಿ ಅವಕಾಶ ಇರ್ತದೆ. ಇಟ್ ಹೆಲ್ಪ್ಸ್ ರೇಸಿಂಗ್ ನೆಸೆಸರಿ ಫಂಡ್ಸ್, ನಮ್ಗೆ ಅವಶ್ಯಕತೆ ಇರುವಂತಹ ಫಂಡ್ ಅನ್ನ ರೇಸ್ ಮಾಡೋಕ್ಕೂ ಕೂಡ ಹೆಲ್ಪ್ಫುಲ್ ಆಗ್ತದೆ. ದೆನ್ ಡಿಟರ್ಮೈನಿಂಗ್ ವಯಬಿಲಿಟಿ ಆಫ್ ವೆಂಚರ್ ಇನ್ ಡಿಸೈಗ್ನೇಟೆಡ್ ಮಾರ್ಕೆಟ್, judging the progress of project in successive stages. Then it also helps to know the suppliers
ಅವರ್ ಎಂಟರ್ಪ್ರಿನರ್ ಪ್ಲಾನ್. ನಮ್ಮ ಸಪ್ಲೈಯರ್ಗಳು ಅಥವಾ ವೆಂಡರ್ಸ್ಗಳು ಏನಿರ್ತಾರೆ ಅವರು ಕೂಡ ನಮ್ಮ ಎಂಟರ್ಪ್ರಿನರ್ ಪ್ಲಾನ್ ಅನ್ನು ನೋಡ್ಕೊಳ್ಳೋಕೆ ಅವರಿಗೆ ಅನುಕೂಲ ಆಗ್ತದೆ ಅಂತ ಹೇಳ್ಕೊಳ್ಬಹುದು. Then the next step here is the resource raising. ಈಗ ನಾವು ರಿಸೋರ್ಸ್ ರೇಸ್ ಮಾಡಬೇಕು. The entrepreneur has to proceed further for raising the resources like men, money, machine and materials to commence the venture. So ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕಾದ್ರೆ ನಮ್ಗೆ ಬೇಕಾಗಿರ್ತಕ್ಕಂಥ ರಿಸೋರ್ಸಸ್ ಏನಿರ್ತಾವಪ್ಪ, ಹಣ ಬೇಕು, ಮಾನವ ಸಂಪನ್ಮೂಲ ಬೇಕು, ಮಷಿನರಿಗಳು ಬೇಕು, ಮಟೀರಿಯಲ್ಗಳು ಬೇಕು. ಸೊ ಅವನ್ನೆಲ್ಲ ನಾವು ರೇಸ್ ಮಾಡಕ್ ಸ್ಟಾರ್ಟ್ ಮಾಡಬೇಕು. ಸೊ ಹ್ಯೂಜ್ ಕ್ಯಾಪಿಟಲ್ ಇಸ್ ರಿಕ್ವೈರ್ಡ್ ಟು ಇನ್ಸ್ಟಾಲ್ ದ ಸೊಫಿಸ್ಟಿಕೇಟೆಡ್ ಮಷಿನರಿ ಅಂಡ್ ಎಂಪ್ಲಾಯ್ ಸ್ಕಿಲ್ಡ್ ಮ್ಯಾನ್ ಪವರ್. ನಮಗೆ ಹಣದ ಬಂಡವಾಳದ ಅವಶ್ಯಕತೆ ತುಂಬಾನೇ ಇರ್ತದೆ. ದೆನ್ ಅದು ಮಷಿನರಿಗಳನ್ನ ತಗೊಳ್ಳೋಕಾಗಿರ್ಬೋದು ಅಥವಾ ಸ್ಕಿಲ್ಡ್ ಮ್ಯಾನ್ ಪವರ್ ಎಂಪ್ಲಾಯ್ ಮಾಡ್ಕೊಳ್ಳೋಕೆ ನಮಗೆ ಬಂಡವಾಳದ ಅವಶ್ಯಕತೆ ಇರ್ತದೆ. An entrepreneur has to take certain steps and follow specified procedures to obtain the institutional finance. So ಎಂಟರ್ಪ್ರಿನರ್ ಫಂಡ್ ರೈಸ್ ಮಾಡೋ ಸಲುವಾಗಿ ಸಂಬಂಧಪಟ್ಟಂತಹ ಕೆಲವೊಂದಿಷ್ಟು ಇನ್ಸ್ಟಿಟ್ಯೂಷನಲ್ ಫೈನಾನ್ಸ್ ಕಡೆಯಿಂದ ದಟ್ ಹಣ ಸಂಗ್ರಹಣೆ ಮಾಡೋಕೆ ಪ್ರಯತ್ನ ಪ್ರಾರಂಭಿಸಬಹುದು. ದೆನ್ ದ ನೆಕ್ಸ್ಟ್ ಸ್ಟೆಪ್ ಹಿಯರ್ ಇಸ್ ಸೆಟ್ಟಿಂಗ್ ಅಪ್ ದ ಎಂಟರ್ಪ್ರೈಸ್. ಸೊ ಈಗ ನಾವು ಎಲ್ಲ ರಿಸೋರ್ಸ್ ಅನ್ನ ರೇಸ್ ಮಾಡ್ಕೊಂಡಿದೀವಿ, ನಾವು ರೆಡಿ ಆಗಿದ್ದೀವಿ. ಹಾಗಾದ್ರೆ ಈಗ ನಾವು ಬಿಸ್ನೆಸ್ ಸೆಟಪ್ ಮಾಡಬೇಕು. ಸೊ ಸೆಟಪ್ ಮಾಡಬೇಕಾದ್ರೆ ಒನ್ಸ್ ಕನ್ವಿನ್ಸ್ ದ ಫಿಸಿಬಿಲಿಟಿ, ಪ್ರಾಫಿಟಬಿಲಿಟಿ ಅಂಡ್ ಪ್ರಾಕ್ಟಿಕಬಿಲಿಟಿ ಆಫ್ ದ ಪ್ರಾಜೆಕ್ಟ್, ದಿ ಎಂಟರ್ಪ್ರಿನರ್ assembles the necessary resources to launch the enterprise. He gets license, permission from concerned authority, registration from the concerned department, etc. in this stage. ಈ ಸ್ಟೇಜ್ ನೋಡಿ ಮುಖ್ಯವಾಗಿ ಏನಾಗ್ತದೆ ಅಂತಂದ್ರೆ, ಒಂದು ವೇಳೆ ನಮ್ಮ ಪ್ರಾಜೆಕ್ಟ್ ಫಿಸಿಬಲ್ ಇದೆ, ಕಾಸ್ಟ್ ಬೆನಿಫಿಟ್ ಅನಾಲಿಸಿಸ್ ಮಾಡಿದ ಮೇಲೆ ನಮಗೆ ಬೆನಿಫಿಟ್ ಜಾಸ್ತಿ ಇದೆ ಅಂತ ಅನಿಸಿದಾಗ, ಇದು ಲಾಭದಾಯಕ ಇದೆ ಅಂತ ಅನಿಸಿದಾಗ, ಇದು ಪ್ರಾಕ್ಟಿಕಲ್ ಆಗಿ ಪ್ರಾಜೆಕ್ಟ್ ಅನ್ನ ಇಂಪ್ಲಿಮೆಂಟ್ ಮಾಡೋಕೆ ಸಾಧ್ಯ ಇದೆ ಅಂತ ಅನಿಸಿದಾಗ ಎಂಟರ್ಪ್ರಿನರ್ ಅವಶ್ಯ ಇರತಕ್ಕಂತಹ ಎಲ್ಲಾ ಸಂಪನ್ಮೂಲಗಳನ್ನ ಅಸೆಂಬಲ್ ಮಾಡ್ತಿರ್ತಾನೆ. ಸೊ ಅಸೆಂಬಲ್ ಮಾಡಬೇಕಾದ್ರೆ ಆತ ಮುಖ್ಯವಾಗಿ ಇನ್ನೂ ಒಂದು ಏನ್ ಮಾಡ್ಬೇಕಂದ್ರೆ ಆ ಒಂದು ಬಿಸ್ನೆಸ್ಗೆ ಲೈಸೆನ್ಸ್ ಪಡ್ಕೊಳ್ಬೇಕು, ಲೋಕಲ್ ಅಥಾರಿಟಿ ಕಡೆಯಿಂದ ಪರ್ಮಿಷನ್ ತಗೊಳ್ಬೇಕು. ಸೊ ಸಂಬಂಧಪಟ್ಟಂತಹ ಕೆಲವೊಂದು ಡಿಪಾರ್ಟ್ಮೆಂಟ್ ಕಡೆಯಿಂದ ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೇಕಾಗ್ತದೆ. ಸೊ ಹೀಗೆ ಬಿಸ್ನೆಸ್ ಅನ್ನ ನಾವು ಸೆಟ್ ಅಪ್ ಮಾಡಬಹುದಾಗಿದೆ. ದೆನ್ ಕೊನೆಯದಾಗಿ ಮ್ಯಾನೇಜಿಂಗ್ ದ ಎಂಟರ್ಪ್ರೈಸ್. ಸೊ ಬಿಸ್ನೆಸ್ ಎಂಟರ್ಪ್ರೈಸ್ ಲಾಂಚ್ ಆಗಿದೆ, ಸ್ಟಾರ್ಟ್ ಆಗ್ತಾ ಇದೆ. ಹಾಗಾದ್ರೆ ಈಗ ಅದನ್ನ ಮ್ಯಾನೇಜ್ ಮಾಡೋದು ಹೇಗೆ, ಯಾವ ತರ ಅದನ್ನ ಇಂಪ್ಲಿಮೆಂಟ್ ಮಾಡ್ಕೊಂಡು ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕು ಅನ್ನೋದು ನೋಡ್ಬೇಕು ಇಲ್ಲಿ. ಒನ್ಸ್ ದ ಪ್ರಾಜೆಕ್ಟ್ ಇಸ್ ಸೆಟ್ ಅಪ್, ದ ಎಂಟರ್ಪ್ರಿನರ್ ಮಸ್ಟ್ ಟ್ರೈ ಟು ಅಚೀವ್ ದ ಟಾರ್ಗೆಟ್ ಆಫ್ ಅ ಬಿಸ್ನೆಸ್ ಪ್ಲಾನ್. ಸೊ ಅವನ ಉದ್ದೇಶ ಏನಿರ್ತಂದ್ರೆ ಇನ್ ಮುಂದೆ ಟಾರ್ಗೆಟ್ ಏನಿದೆ, ಅಬ್ಜೆಕ್ಟಿವ್ ಏನಿದೆ ಬಿಸ್ನೆಸ್ ಸ್ಟಾರ್ಟ್ ಮಾಡೋದಕ್ಕೆ, ಆ ಒಂದು ಬಿಸ್ನೆಸ್ ಪ್ಲಾನ್ ಪ್ರಕಾರ ಆ ಟಾರ್ಗೆಟ್ ಅನ್ನು ಅಚೀವ್ ಮಾಡೋದೇ ಒಂದು ಅವನ ಗುರಿ ಆಗಿರ್ತದೆ. ದಿಸ್ ಇನ್ವಾಲ್ವ್ಸ್ ದ ಸೆಟ್ಟಿಂಗ್ ಅಪ್ ಆಫ್ ಅಪ್ರೋಪ್ರಿಯೇಟ್ ಬಿಸ್ನೆಸ್ ಪ್ರೊಸೆಸ್. ಓನ್ಲಿ ಪ್ರಾಪರ್ ಮ್ಯಾನೇಜ್ಮೆಂಟ್ ಕ್ಯಾನ್ ಎನ್ಶೂರ್ ಅಚೀವ್ಮೆಂಟ್ ಆಫ್ ಗೋಲ್ಸ್. ಸೊ ಇಲ್ಲಿ ಅಪ್ರೋಪ್ರಿಯೇಟ್ ಬಿಸ್ನೆಸ್ ಪ್ರೊಸೆಸ್ ಅನ್ನ ಸೆಟ್ ಮಾಡಿಕೊಂಡು ಆತ ತನ್ನ ಬಿಸ್ನೆಸ್ ಆರ್ಗನೈಸೇಷನ್ ಅಬ್ಜೆಕ್ಟಿವ್ ಅನ್ನ ಅಚೀವ್ ಮಾಡೋಕೆ ಪ್ರಾರಂಭ ಮಾಡಿಬಿಡ್ತಾನೆ. ಇದು ಯಾವಾಗ ಸಾಧ್ಯ ಆಗ್ತದೆ ಅಚೀವ್ಮೆಂಟ್ ಮಾಡೋಕೆ ಅಂತಂದ್ರೆ, ಪ್ರಾಪರ್ ಮ್ಯಾನೇಜ್ಮೆಂಟ್ ಅನ್ನ ಇದ್ದಾಗ ಮಾತ್ರ ನಾವು ಗೋಲ್ಸ್ ಅನ್ನ ಅಚೀವ್ ಮಾಡೋಕೆ ಖಾತ್ರಿ ಆಗ್ತದೆ ಅಂತ ಹೇಳ್ಕೊಳ್ಬಹುದು. The entrepreneur must be capable of turning his ideas into reality. He should also have the foresight to anticipate changes to avail of opportunities and meeting threats likely to arise in the near future. So entrepreneur ಬಹಳಷ್ಟು ಸಮರ್ಥವನಾಗಿರ್ಬೇಕು. ತನ್ನ ಐಡಿಯಾಗಳನ್ನ ನಿಜರೂಪಕ್ಕೆ ತಗೊಂಡ್ ಬರ್ಬೇಕಾದ್ರೆ ಅಷ್ಟು ಸರಳವಾಗಿರಂಗಿಲ್ಲ. ಸೊ ಈ ರೀತಿಯಾಗಿರ್ತಕ್ಕಂಥ ಹಲವಾರು ಹಂತಗಳನ್ನ ಪೂರೈಕೆ ಮಾಡಿ, ಸಾಕಷ್ಟು ಅಧ್ಯಯನ ಮಾಡಿ, ತನ್ನ ಪ್ರಾಜೆಕ್ಟ್ ಅನ್ನ ಅಂದ್ರೆ ತನ್ನ ಕನಸನ್ನ ಈಗ ನನಸು ಮಾಡ್ಕೊಳ್ತಕ್ಕಂತಹ ಒಂದು ಅವಕಾಶ ಬಂದಿರ್ತದೆ. ಅದಕ್ಕೆ ಆತ ಯಾವಾಗಲೂ ಭವಿಷ್ಯದ ಬಗ್ಗೆ ಯೋಚನೆ ಮಾಡಬೇಕು. ಭವಿಷ್ಯದಲ್ಲಿ ಮತ್ತೆ ಏನಾದರೂ ಅಪರ್ಚುನಿಟಿಗಳು ಬರ್ಬೋದೇನೋ ಅಥವಾ ಏನಾದರೂ ತೊಂದರೆಗಳು ಬರ್ಬೋದೇನೋ, ಅವುಗಳ ಬಗ್ಗೆ ಆಲೋಚನೆ ಮಾಡಿ ಅದಕ್ಕೆ ಅಡ್ವಾನ್ಸ್ ಆಗಿನೇ ಅದನ್ನ ಹೇಗೆ ನಿಭಾಯಿಸಬಹುದು, ಅಥವಾ ಥ್ರೆಟ್ಸ್ ಇದ್ರೆ ಅದನ್ನ ಹೇಗೆ ನಿಭಾಯಿಸಬಹುದು, ಮತ್ತು ಅಪರ್ಚುನಿಟೀಸ್ಗಳಿದ್ರೆ ಹೇಗೆ ಅವುಗಳನ್ನ ಸದುಪಯೋಗಪಡಿಸ್ಕೊಳ್ಬಹುದು ಅನ್ನುವಂಥ ನಿಟ್ಟಿನೊಳಗೆ ಆತ ಪ್ಲಾನ್ಗಳನ್ನ ಮಾಡ್ಕೊಂಡು ಹೋಗ್ತಿರ್ಬೇಕಾಗ್ತದೆ. ಸೊ ಹೀಗೆ ಎಂಟರ್ಪ್ರೈಸ್ ಅನ್ನ ಮ್ಯಾನೇಜ್ ಮಾಡೋಕೆ ಆರಂಭಿಸಬಹುದು. ಸೊ ದಿಸ್ ಇಸ್ ವಾಟ್ ವೇರಿಯಸ್ ಸ್ಟೆಪ್ಸ್ ಇನ್ ಸೆಟ್ಟಿಂಗ್ ಅಪ್ ಆಫ್ ನ್ಯೂ ಬಿಸ್ನೆಸ್ ಎಂಟರ್ಪ್ರೈಸ್. Dear students, in the last session we discussed about 4 steps, and here now we have discussed the remaining 8 steps. One is feasibility study, then project appraisal, preparation of feasibility report, determination of objectives, designing a business plan, resource raising, setting up the enterprise, and managing the enterprise. These are my references. You can go through these things. Thank you.